Hello and welcome to South First, where we narrate the other half of the India story. On South First today, we have somebody from the BJP who's a firebrand Hindutva leader, if you will, who minces no words in putting out his opinion there, often controversial, but insists that he is a loyal party ideologue rooted in the RSS, in charge of crucial states like Tamil Nadu and Maharashtra for the BJP, the National General Secretary of the Saffron Party, Mr. CT Ravi. Mr. Ravi, thank you so much for joining South First. The Prime Minister is set to visit Karnataka in September. Does that mark the beginning of the BJP's official campaign for Karnataka elections? No, he is coming development-oriented works. He will be inaugurated because that not election related, nation building. ಜನರಲಿ ನಮ್ಮ ಒಬ್ಬ ದೊಡ್ಡ ಲೀಡ್ರ್ ಬಂದಾಗ ಆ್ಯಕ್ಟಿವೇಟ್ ಆಗುತ್ತೆ, ನಮ್ಮ ರೀಜನವೇಟ್ ಆಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾಗಿ ಅವರು ಆದರೆ ಎಲೆಕ್ಷನಿಗಾಗೇ ಬರ್ತಾ ಇದ್ದಾರೆ ಅಂತಿಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ಎಲೆಕ್ಷನಿಗಾಗಿ ಬರ್ತಾರೆ. ಉಳಿದ ಎಲ್ಲ ಸಂದರ್ಭಗಳಲ್ಲಿ ಆಲ್ವೇಸ್ ಹಿ ಈಸ್ ಡೂಯಿಂಗ್ ನೇಷನ್ ಬಿಲ್ಡಿಂಗು. ಅವರ ದೇಶ ಕಟ್ಟೋ ಕೆಲಸದಲ್ಲೇ ಇರ್ತಾರೆ. ಲಾಸ್ಟ್ ಟೈಮ್ನಲ್ಲಿ ನಮ್ಮ ಕಾನ್ಸೆಪ್ಟ್ ಇತ್ತು ಬೂತ್ ಕಮಿಟಿ, BLA 1, BLA 2. ಈ ಸರಿ ನಾವು ಇನ್ನೊಂದು ಸ್ವಲ್ಪ ಸ್ಟೆಪ್ ಮುಂದೆ ಹೋಗಿ ಪೇಜ್ ಕಮಿಟಿಗೆ ಹೋಗಿದ್ದೀವಿ. ಮಿನಿಮಮ್ ಒಂದು ಪೇಜ್ನಲ್ಲಿ 3, 5, 7 ಮೆಂಬರ್ಸ್ ಕಮಿಟಿ ಮಾಡಬೇಕು ಅಂತ ಪೇಜ್ ಕಮಿಟಿವರೆಗೂ ಹೋಗಿದ್ದೀವಿ. ಆರ್ಗನೈಜೇಷನ್ ಆ್ಯಕ್ಟಿವಿಟೀಸ್ ರೊಟೀನ್ ನಡೀತಾ ಇರುತ್ತೆ. ಇನ್ನು ಮೋರ್ಚಾ, ಶೆಲ್ ಇವೆಲ್ಲವೂ ಕೂಡ ನಾವು ಆರ್ಗನೈಸ್ ಮಾಡಿದ್ದೀವಿ. ಮೋರ್ಚಾ ಸೆಲ್ಲೆಲ್ಲ ಇರೋದರಿಂದ ನಮಗದ್ರ ಯಾವುದೂ ಎಲೆಕ್ಷನಿಗಾಗೇ ಪ್ರಿಪೇರ್ ಆಗಬೇಕು ಅಂತಿಲ್ಲ. ಒಬ್ಬ ಗುಡ್ ಸ್ಟೂಡೆಂಟು ಡೇ ಟು ಡೇ ಸಿಲೆಬಸ್ನ ಅಪ್ಡೇಟ್ ಮಾಡ್ಕೋತಾ ಇರ್ತಾನೆ. ಎಕ್ಸಾಮ್ ಟೈಮಲ್ಲಿ ಏನೋ ಸ್ಪೆಷಲ್ ರಿಸ್ಕ್ ತೊಗೋಬೇಕು ಅಂತ ಗುಡ್ ಸ್ಟೂಡೆಂಟಿಗೆ ಅನಿಸೋದಿಲ್ಲ. ಹಾಗೆಯೇ BJP ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಕೇವಲ ಎಲೆಕ್ಷನ್ ಟೈಮಿಗೆ ಮಾಡಬೇಕು ಅಂತ ಇಲ್ಲ. ನಾವು ರೊಟೀನ್ 24/7 ಕೆಲಸ ಮಾಡ್ತಿರೋದ್ರಿಂದ ಎಲೆಕ್ಷನ್ಸ್ ಬಂದಾಗ ನಾವು ಭಾಳ ಸುಲಭವಾಗಿ ಎಲೆಕ್ಷನನ್ನು ಫೇಸ್ ಮಾಡ್ತೀವಿ ಮತ್ತು ಗೆಲ್ತೀವಿ. How do you view the Congress's Bharat Jodo Yatra that Mr. Rahul Gandhi is going to be leading? I ask this because the party insists that the BJP divides the country and the Congress is trying to unite it, and hence the Bharat Jodo Yatra. ನೋಡಿ, ನಮ್ಮ ದೇಶದಲ್ಲಿ ಸ್ವತಂತ್ರ ಬರೋ ಸಂದರ್ಭದಲ್ಲಿ ಎರಡೇ ಮಂತ್ರ ಇದ್ದಿದ್ದು, ಒಂದೇ ಮಾತ್ರ, ಭಾರತ್ ಮಾತಾ ಕಿ ಜೈ. ಕ್ಯಾಸ್ಟ್ ಪೊಲಿಟಿಕ್ಸ್ ಇರಲಿಲ್ಲ ಆ ಟೈಮ್ನಲ್ಲಿ. ಕ್ಯಾಸ್ಟ್ ಪೊಲಿಟಿಕ್ಸ್ನ ರೂಟ್ ಲೆವೆಲ್ವರೆಗೂ ಇಳಿಸಿದ್ಯಾರು? ಕಾಂಗ್ರೆಸ್ ಪಾರ್ಟಿ. ಕರಪ್ಟ್ ಪೊಲಿಟಿಕ್ಸ್ ಇರಲಿಲ್ಲ. ಕರಪ್ಟ್ ಪೊಲಿಟಿಕ್ಸ್ನ ರೂಟ್ ಲೆವೆಲ್ವರೆಗೂ ಇಳಿಸಿದ್ಯಾರು? ಸಿಸ್ಟಮ್ ಒಳಗಡೆ ಕರಪ್ಟ್ ಪ್ರಾಕ್ಟೀಸಸ್ನ ಅಡಾಪ್ಟ್ ಮಾಡಿದ್ಯಾರು? ಕಾಂಗ್ರೆಸ್ ಪಾರ್ಟಿ. ಕ್ಯಾಸ್ಟ್ ಆ್ಯಂಡ್ ಕರಪ್ಟ್ ಪೊಲಿಟಿಕ್ಸ್ನ ಅಡಾಪ್ಟ್ ಮಾಡಿ ಆಮೇಲೆ ಅಪೀಸ್ಮೆಂಟ್ ಪೊಲಿಟಿಕ್ಸ್ನ ಸ್ಟಾರ್ಟ್ ಮಾಡಿದ್ಯಾರು? ಕಾಂಗ್ರೆಸ್ ಪಾರ್ಟಿ. ಈ ರೀತಿ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಕ್ಯಾಸ್ಟ್ ಪೊಲಿಟಿಕ್ಸ್ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಕರಪ್ಟ್ ಪ್ರಾಕ್ಟೀಸಸ್ನ ಅಡಾಪ್ಟ್ ಮಾಡಿ ರೂಟ್ ಲೆವೆಲ್ವರೆಗೂ ಇಳಿಸಿದ್ದು ಕಾಂಗ್ರೆಸ್ ಪಾರ್ಟಿ. ಇನ್ನು ಭಾರತ್ ಜೋಡೋ ಅಂದರೆ ಏನು? ಫಸ್ಟು ಕಾಂಗ್ರೆಸ್ನವ್ರನ್ನೆಲ್ಲ ಒಟ್ಟಿಗೆ ಮಾಡಲಿ. ಕಾಂಗ್ರೆಸ್ ಒಡೆದ ಮನೆ. ಗುಲಾಂ ನಬಿ ಆಜಾದ್ ರಾಜೀನಾಮೆ ಕೊಟ್ಟಿದ್ದಾರೆ. ಹಿಮಾಚಲ್ ಪ್ರದೇಶದ ಅಧ್ಯಕ್ಷರು ಅವರು ರಿಸೈನ್ ಮಾಡಿದ್ದಾರೆ. ಇವತ್ತಷ್ಟೇ ಒಬ್ಬ ಸ್ಪೋಕ್ಸ್ ಪರ್ಸನ್ ರಿಸೈನ್ ಮಾಡಿದ್ದಾರೆ. ಕಾಂಗ್ರೆಸ್ ಇವತ್ತು ಒಡೆದ ಮನೆ. ಕಾಂಗ್ರೆಸ್ನವ್ರನ್ನೇ ಜೋಡ್ಸೋಕೆ ಅವರಿಗೆ ಆಗ್ತಾಯಿಲ್ಲ. ಇನ್ನು ಭಾರತ್ ಜೋಡೋ ಅಂದರೆ ಹೇಗೆ? ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಭಾರತವನ್ನು ಒಂದು ಭಾವನಾತ್ಮಕವಾಗಿ ಜೋಡಿಸೋ ಕೆಲಸ ಯೋಜನೆಗಳ ಮೂಲಕ ಮತ್ತು ಭಾವನೆಗಳ ಮೂಲಕ ಆಗಿದೆ. ಅದು ಪ್ರಧಾನಮಂತ್ರಿಗಳು ಮಾಡ್ತಿರೋದು ಭಾರತ್ ಜೋಡೋ. ಭಾರತ್ ಜೋಡೋ ಅಂದರೆ ಬರೀ ಘೋಷಣೆ ಅಲ್ಲ, ಅದು ಯೋಜನೆ. ಭಾರತ್ ಜೋಡೋ ಅಂದರೆ ದೇಶದ ಜನರನ್ನು ಜೋಡಿಸೋದು. ಆ ಜನರನ್ನು ಜೋಡಿಸೋ ಕೆಲಸನ ಆಫ್ಟರ್ ಇಂಡಿಪೆಂಡೆನ್ಸಿ ಕಾಂಗ್ರೆಸ್ ಮಾಡಲೇ ಇಲ್ಲ. ಬಿಫೋರ್ ಇಂಡಿಪೆಂಡೆನ್ಸಿನೂ ಕೂಡ ಭಾರತ ವಿಭಜನೆಗೆ ಸಹಿ ಹಾಕಿದ್ದ ಪಾರ್ಟಿ ಯಾವುದು? ಕಾಂಗ್ರೆಸ್ ಪಾರ್ಟಿ ಸಹಿ ಹಾಕಿದ್ದು. ಅವತ್ತು ಭಾರತ್ ತೋಡೋಗೆ ಸಹಿ ಹಾಕಿದ್ದು ಕಾಂಗ್ರೆಸ್ ಪಾರ್ಟಿ. ಬ್ರಿಟಿಷರ ಕುಟಿಲ ನೀತಿಗೆ ಒಪ್ಪಿಗೆ ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. ಜನ ನಂಬಿಕೆ ಇಟ್ಟಿದ್ದು, ಅವತ್ತು ಸಾಮರ್ಥ್ಯ ಇದ್ದಿದ್ದು ಮತ್ತು ನಂಬಿಕೆ ಇಟ್ಟಿದ್ದು ಗಾಂಧಿಯವ್ರ ಮೇಲೆ. ಗಾಂಧಿ ಏನು ಹೇಳಿದರು? ನನ್ನ ದೇಹ ತುಂಡಾದರೂ
ದೇಶ ತುಂಡಾಗಕ್ಕೆ ಬಿಡಲ್ಲ ಅಂತ ಹೇಳಿದರು. ಅವ್ರ ಕಣ್ಣೆದುರುಗಡೆ ದೇಶ ತುಂಡಾಯಿತು. ನೆಹರು ಹೇಳಿದರು, ಇಟ್ ಈಸ್ ಎ ಫೆಂಟಾಸ್ಟಿಕ್ ನಾನ್ಸೆನ್ಸ್. ಭಾರತ ವಿಭಜನ್ ಇಟ್ ಈಸ್ ಎ ಫೆಂಟಾಸ್ಟಿಕ್ ನಾನ್ಸೆನ್ಸ್ ಅಂತ ಹೇಳಿದರು. ಇದೊಂದು ಮೂರ್ಖರ ಕಲ್ಪನೆ ಅಂತ. ತುಂಡಾದ ದೇಶದ ಮೊದಲ ಪ್ರಧಾನಿ ಮೂರ್ಖರ ಕಲ್ಪನೆ ಅಂತ ಹೇಳಿದ ನೆಹರೂನೇ ಆದರು. ಮತ್ತು ಅವರ ಸಹಮತದಲ್ಲೇ ಒಪ್ಪಿಗೆ ಕೊಟ್ಟರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೇಳಿದರು, ದೇಶ ತುಂಡು ಮಾಡ್ತೀವಿ ಅನ್ನೋರನ್ನ ತುಂಡರಿಸಿ ಆದರೂ ದೇಶವನ್ನು ಉಳಿಸ್ಕೊಳ್ತೀವಿ ಅಂತ ಹೇಳಿದರು. ಅವ್ರ ಕತ್ತಿ ಹೊರಗಡೆ ಬರಲೇ ಇಲ್ಲ. ಅಂದರೆ ಇಂಥ ಸಂಗತಿಯನ್ನು ನಾನು ನೆನಪು ಮಾಡಲಿಕ್ಕೆ ಬಯಸ್ತೇನೆ. ಭಾರತ ವಿಭಜನೆಗೆ ಸಹಿ ಹಾಕಿದ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. You speak of appeasement, but is it not appeasement when the BJP government in Gujarat decides that it will bat for remission of Bilkis Bano's rapists? They are convicted rapists and murderers. Is it not appeasement when you talk about being opposed to hijab in schools, but for celebrating Ganesha festival in schools or Raksha Bandhan in schools? You're being opposed to public offering of namaz, but public celebration of Ganesh Chaturthi is acceptable. Is that not appeasement? ಬಲ್ಕಿಶ್ ಬಾನ್ ಇನ್ಸಿಡೆಂಟ್ ನಡೆದಿದ್ದು ಯಾವಾಗ? 2001 ಆ್ಯಂಡ್ 2002. ಅವರ ಅಕ್ಯೂಸ್ಡ್ಗೆ ರಿಲೀಫ್ ಕೊಡಬೇಕು ಅಂತ ಕೇಳಿದ್ದು ಕೋರ್ಟು. ಅದು ಬರೀ ಬಲ್ಕಿಸ್ ಬಾನುಗೆ ಮಾತ್ರ ಅಲ್ಲ, ದೇಶದಲ್ಲಿ ಈ ರೀತಿ ಯಾವುದೇ ಪ್ರಕರಣದಲ್ಲಿ ಯಾರು ಪ್ರಿಸ್ನರ್ಸ್ ಇರ್ತಾರೆ ಅವರೆಲ್ಲರಿಗೂ ಕೂಡ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರುವಂಥ ಒಂದು ಆಪರ್ಚುನಿಟಿ. ನಾಟ್ ಪಾರ್ಟಿ, BJP ಕೊಟ್ಟಿರೋದಲ್ಲ, ಕಾನ್ಸ್ಟಿಟ್ಯೂಷನ್ ಕೊಟ್ಟಿರುವಂಥ ಒಂದು ಆಪರ್ಚುನಿಟಿ. ಕೋರ್ಟು ಡಿಸೈಡ್ ಮಾಡಿದ್ದು ಅದಕ್ಕೆ ಸಂಬಂಧಪಟ್ಟಂತೆ, ನಾಟ್ BJP. BJP ಹೌದು, ಅಂಥ 1000 ಪ್ರಕರಣಗಳನ್ನ ಅಪ್ರೂವ್ ಮಾಡಿದೆ. ರಾಜೀವ್ ಗಾಂಧಿ ಹತ್ಯೆ ಹಂತಕರನ್ನು ಕೂಡ ರಿಲೀಸ್ ಮಾಡಬೇಕು ಅಂತ ಹೇಳಿ ತಮಿಳ್ನಾಡು ಗೌರ್ಮೆಂಟ್ ಡಿಸಿಷನ್ ತಗೊಳ್ತು. ರಿಲೀಸ್ ಮಾಡಬೇಕು ಅಂಥೇಳಿ, ಅವರಿಗೆ ಜೈಲಿನಲ್ಲೇ ಇದ್ದಾರೆ, ಅವ್ರು ರಿಲೀಸ್ ಮಾಡಬೇಕು ಅಂತ ತಮಿಳ್ನಾಡು ಗೌರ್ಮೆಂಟ್ ಡಿಸಿಷನ್ ತಗೊಳ್ತು. ಅವರ ಜೈಲಿನಲ್ಲಿ ನಡೆದ ಅವರ ನಡತೆಯ ಆಧಾರದಲ್ಲಿ, ಸನ್ನಡತೆಯ ಆಧಾರದಲ್ಲಿ ಕೋರ್ಟು ಒಪಿನಿಯನ್ ಕೇಳ್ತು. ಗೌರ್ಮೆಂಟು ಆ್ಯಸ್ ಯೂಶ್ವಲ್ ಎಲ್ಲ ಕ್ರೈಮಲ್ಲಿ ಯಾರ್ಯಾರು ಪ್ರಿಸ್ನರ್ಸ್ ಇರ್ತಾರೆ ಅವರ ಜೈಲಿನಲ್ಲಿರುವಂಥ ನಡತೆಯ ಆಧರಿಸಿಯೇ ಆ ಡಿಸಿಷನ್ ತಗೊಳ್ತು. BJP ಅಲ್ಲ, ಇವ್ರು ಲಿಂಕ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಮತ್ತೆ ಅಲ್ಲಿಗೆ ಲಿಂಕ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇನ್ನೊಂದು ನೀವು ಕೇಳಿದ್ದು ಹಿಜಾಬ್ ವಿಷಯನ ಹೇಳಿದ್ರಿ. ಈಗ ಹಿಜಾಬ್ ವಿರುದ್ಧ BJP ಅಲ್ಲ, ಯೂನಿಫಾರ್ಮ್ ವಿರುದ್ಧ ಹಿಜಾಬು. ಈ ಒಂದು ಸ್ಕೂಲ್ನಲ್ಲಿ ಯೂನಿಫಾರ್ಮ್ ಇರಬೇಕೋ ಬೇಡವೋ? ಅಲ್ಲಿ ಯೂನಿಫಾರ್ಮ್ ವಿರುದ್ಧ ಹಿಜಾಬ್ ತಂದರೆ ಹೊರತು ನಾವು ಸ್ಕೂಲ್ನಲ್ಲಿ ಯೂನಿಫಾರ್ಮ್ ಇರಬೇಕು ಅಂತ ಹೇಳಿದ್ದೀವಿ. ಯೂನಿಫಾರ್ಮ್ ಆ ಸ್ಕೂಲ್ ಕಾಲೇಜ್ನಲ್ಲಿ ಏನಿರಬೇಕು ಅಂದರೆ ಯೂನಿಫಾರ್ಮ್ ಇರಬೇಕು, ನಾವು ಅದಕ್ಕೆ ಬದ್ಧವಾಗಿದ್ದೀವಿ. ಇದರಲ್ಲಿ ವಿಭಜನೆ ಎಲ್ಲಿ ಬಂತು? ಹಿಜಾಬ್ ಪರ ನಿಂತಿದ್ದ ವಿಭಜನೆ ಅಲ್ಲಿ ಯಾಕೆ ಅಂದರೆ ಮತ್ತೆ ಅಪೀಸ್ಮೆಂಟು. 1893 ಸಾರ್ವಜನಿಕ ಗಣೇಶೋತ್ಸವ ಪ್ರಾರಂಭ ಆಗಿದೆ. ಪ್ರಾರಂಭ ಮಾಡಿದ್ಯಾರು? ಬಾಲಗಂಗಾಧರ ತಿಲಕರು. ಎಲ್ಲಿ ಪ್ರಾರಂಭ ಆಯಿತು? ಪೂನಾದಲ್ಲಿ ಪ್ರಾರಂಭ ಆಯಿತು. ಯಾವಾಗಿಂದ? 1893 ಮೊದಲನೇ ಬಾರಿಗೆ ಪ್ರಾರಂಭ ಆಗಿದ್ದು. ಅವತ್ತಿನಿಂದ ಸಾರ್ವಜನಿಕ ಗಣೇಶೋತ್ಸವಗಳು ನಡೀತಾ ಬಂದಿದ್ದಾವೆ ಪಬ್ಲಿಕಲ್ಲಿ. ಇವತ್ತಲ್ಲ, ಅದು ನಮ್ಮ ದೇಶದ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಕಲ್ಚರ್ ಆಗಿಬಿಟ್ಟಿದೆ. ಒಂದು ನಮ್ಮದು ದೇಶದ ಸಂಸ್ಕೃತಿಯ ಒಂದು ಭಾಗ ಆಗಿದೆ. ಜಾತಿ ಮತ ಯಾವುದೇ ಭೇದ ಇಲ್ದಲೇ ಜನ ಅದನ್ನು ಪೂಜಿಸ್ತಾರೆ. ಅದು ಸಾರ್ವಜನಿಕ ಉತ್ಸವಗಳು ನಡೀತವೆ. ಹಾಗೆ ನಡೀತಿರಬೇಕಾದ್ರೆ ಈಗ ನೀವು ಬೀದಿಯಲ್ಲಿ ನಮಾಜ್ ಯಾವಾಗ ಪ್ರಾರಂಭ ಆಯಿತು? ಯಾಕೆ ಪ್ರಾರಂಭ ಆಯಿತು? ನಮಾಜ್ ಮಾಡೋಕ್ಕೆ ಜಾಗ ಇಲ್ಲ ಅಂತ ಪ್ರಾರಂಭ ಆಯಿತಾ? ಆವಾಗ ನಿಮಗೆ ಎರಡೂ ಕಂಪೇರ್ ಮಾಡಿದಾಗ ನಿಮಗೆ ಏನು ಅಂತ ಗೊತ್ತಾಗುತ್ತೆ. ಮತ್ತು ನೀವು ಭಾವಿಸ್ತೀರ ಇಸ್ಲಾಂನಲ್ಲಿ ಇನ್ಕ್ಲೂಸಿವ್ನೆಸ್ ಇದೆ ಅಂಥೇಳಿ. ನಾನು ವಿಶ್ವಾಸದಿಂದ ಹೇಳಬಲ್ಲೆ, ಹಿಂದೂ ಧರ್ಮದಲ್ಲಿ ಇನ್ಕ್ಲೂಸಿವ್ನೆಸ್ ಇದೆ. ನೀವು ಸ್ವಯಂ ಘೋಷಣೆ ಮಾಡ್ಕೊಳ್ಬೋದು, ನಾನೊಬ್ಬ ಪ್ರವಾದಿ ಅಂತ, ನಾನೊಬ್ಬ ದೇವರು ಅಂತ ಹೇಳ್ಬೋದು. ಇಸ್ಲಾಂನಲ್ಲಿ ಅಥವಾ ಸೆಮಿಟಿಕ್ ರಿಲಿಜನ್ಸ್ನಲ್ಲಿ ಆ ರೀತಿ ಆಪರ್ಚುನಿಟಿ ಇದೆಯಾ? ಪ್ರಶ್ನಿಸೋದಕ್ಕೆ ಅವಕಾಶ ಇಲ್ಲರಿ. ಪ್ರಶ್ನಿಸಿದರೆ, ಸತ್ಯ ಹೇಳಿದ್ರೆ ಸರ್ತನ್ಸೆ ಜೂಡ ಅಂತ ಅಂತಾರೆ. ಪ್ರಶ್ನಿಸಿದರೆ ಅದು ಅಪರಾಧ ಆಗುತ್ತೆ. You speak about being inclusive in your schemes, etc. But
The Prime Minister's popular slogan, Sabka Saath, Sabka Vikas and Sabka Vishwas, however, does not really reflect in his cabinet, in his council of ministers. There's not a single minister from the Muslim community. In Karnataka, there are no ministers from the Christian or the Muslim community. The BJP doesn't even have a minority MLA in Karnataka. Does that really reflect the party as being inclusionary? Nodi, you have to think our policy and schemes. We are not bifurcating caste or region. ನಾವು ಜಾತಿ ಆಧಾರದಲ್ಲಿ ನಮ್ಮ ಯಾವುದೇ ಯೋಜನೆಗಳಲ್ಲಿ ತಾರತಮ್ಯ ಮಾಡಿಲ್ಲ. ಜನ್ಧನ್ ಅಕೌಂಟ್ ತೆರಿಬೇಕಾದ್ರೆ ಮುಸ್ಲಿಮರಿಗೆ ಕೊಡಲ್ಲ ಅಂತ ಹೇಳಿಲ್ಲ. ಉಜ್ವಲ ಗ್ಯಾಸ್ ಸ್ಕೀಮ್ ಕೊಡಬೇಕಾದ್ರೆ ಯಾವುದೇ ಜಾತಿ ಮೇಲೆ ಬೈಫರ್ಕೇಟ್ ಮಾಡಲಿಲ್ಲ. ಬಡವರು ಇದ್ದಾರೆ ಅಂದರೆ ಎಲ್ಲ ಬಡವರಿಗೂ ಉಜ್ವಲ ಗ್ಯಾಸ್ ಫ್ರೀ ಗ್ಯಾಸ್ ಕನೆಕ್ಷನ್ ಕೊಟ್ಟಿದೆ, ಫ್ರೀ ಕರೆಂಟ್ ಕನೆಕ್ಷನ್ ಕೊಟ್ಟಿದೆ. ಕಿಸಾನ್ ಸಮ್ಮಾನ್ ಯೋಜನೆ ದುಡ್ಡು ಹಾಕಬೇಕಾದ್ರೆ ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ. ಇದು ಇನ್ಕ್ಲೂಸಿವ್ನೆಸ್ಸು. ಅಂದರೆ ಕಾಸ್ಟು ರಿಲಿಜನ್ ಮೇಲೆ ಬೈಫರ್ಕೇಷನ್ ಮಾಡ್ದಲೇ ಯೋಜನೆಗಳನ್ನು ತಲುಪಿಸೋದು ಇನ್ಕ್ಲೂಸಿವ್ನೆಸ್ಸು. ಮೋದಿಯವರ ಯಾವ ಯೋಜನೆಗಳಲ್ಲಿ ಅಥವಾ ಕರ್ನಾಟಕ ಸರ್ಕಾರದ ಯಾವ ಯೋಜನೆಗಳಲ್ಲಿ ನಾವು ಜಾತಿ ಮೇಲೆ ಬೈಫರ್ಕೇಟ್ ಮಾಡಿ ನಿಮಗೆ ಕೊಡ್ತೀವಿ ನಿಮಗೆ ಕೊಡಲ್ಲ ಅಂತ ಎಲ್ಲಿ ನಾವು ತಾರತಮ್ಯ ಮಾಡಿದ್ದೀವಿ ಹೇಳಿ? ಎಲ್ಲಿ ತಾರತಮ್ಯ ಮಾಡಿದ್ದೀವಿ? ನಾವೆಲ್ಲರಿಗೂ ಕೊಟ್ಟಿದ್ದೀವಿ. ಎಲ್ರಿಗೂ ಕೊಟ್ಟ BJP ಕಮ್ಯುನಲ್ ಆಗುತ್ತೆ. ಡಿವೈಡ್ ಆ್ಯಂಡ್ ರೂಲ್ ಮಾಡಿದಂಥ ಕಾಂಗ್ರೆಸ್ಸು, ಅಪ್ಯೂಸ್ಮೆಂಟ್ ಪಾಲಿಸಿ ತಂದಂಥ ಕಾಂಗ್ರೆಸ್ಸು ಸೆಕ್ಯುಲರ್ ಆಗುತ್ತೆ. ಇದು ಯಾವ ಡಿಕ್ಷನರಿ ಅರ್ಥ ನಂಗೆ ಅರ್ಥ ಆಗ್ತಿಲ್ಲ. ನಮ್ಮ ದೇಶದಲ್ಲಿರೋ ಎಲ್ಲ ಜಾತಿಗೂ ಪ್ರಾತಿನಿಧ್ಯ ಕೊಡೋದಕ್ಕೆ ಇಟ್ ಈಸ್ ಪಾಸಿಬಲ್? ಸಾಧ್ಯನೇ ಇಲ್ಲ. ಈಸ್ ನಾಟ್ ಪಾಸಿಬಲ್. ನಿಮಗೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಎಲ್ಲ ಜಾತಿಗೂ ಪ್ರಾತಿನಿಧ್ಯ. ಬರೀ ಮುಸಲ್ಮಾನರನ್ನ ಯಾಕೆ ಹುಡುಕ್ತೀರಿ? ವಿಶ್ವಕರ್ಮ ಪ್ರಾತಿನಿಧ್ಯ ಇದೆಯಾ? ಯಾವ ಕಾಲದಲ್ಲಿತ್ತು? ಇದೆಯಾ? ಎಲ್ಲ ಕಾಲದಲ್ಲಿವೆ. ಒಂದು ನಮ್ಮ ದೇಶದಲ್ಲಿ 1000ಕ್ಕೂ ಹೆಚ್ಚು ಜಾತಿ ಇದೆ. ಸಾವಿರ MLAಗಳೇ ಇಲ್ಲ. ಇನ್ನು 1000 ಮಂತ್ರಿಗಳನ್ನ ಎಲ್ಲಿ ತರ್ತೀರಿ? ನೀವು ಯಾವ ಆಧಾರದಲ್ಲಿ ನೋಡಬೇಕು ಅಂತ ನೋಡ್ತೀರಿ? ನಾವು ನಮ್ಮ ಯೋಜನೆಗಳು ಜನಸಾಮಾನ್ಯರಿಗೆ ಜಾತಿಯ ತಾರತಮ್ಯ ಇಲ್ಲದೆ ತಲುಪ್ತಾ ಇದ್ದೀವ ಇಲ್ವೋ? ತಲುಪ್ತಾ ಇದೆ ಅಂದರೆ ಅದು ಇನ್ಕ್ಲೂಸಿವ್ನೆಸ್. ಅಲ್ಲ, ನಿಮಗೆ ಆ ಆಧಾರದಲ್ಲ ಮಾನಸಿಕ ಸ್ಥಿತಿ ಇಡೀ ದೇಶದ ಜನರನ್ನು ಪ್ರತಿನಿಧಿಸುತ್ತಾ ಅನ್ನೋದು ಮಾನಸಿಕ ಸ್ಥಿತಿ, ಜಾತಿನ ಪ್ರತಿನಿಧಿಸೋದಲ್ಲ. ನಾವು ಅದರ ಮೇಲೆ ನಂಬಿಕೆನೂ ಇಟ್ಟಿಲ್ಲ. ಜಾತಿನ ಪ್ರತಿನಿಧಿಸೋದ್ರ ಮೇಲೆ ನಂಬಿಕೆನೂ ಇಟ್ಟಿಲ್ಲ. ದೇಶವನ್ನು ಪ್ರತಿನಿಧಿಸೋದ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಟು ಕನ್ವರ್ಟ್ ದಟ್ ಇನ್ ಟು ಇಲೆಕ್ಷನ್, ನೀವು ಹೇಳ್ತಿದ್ದೀರಿ ಜಾತಿನ ಪ್ರತಿನಿಧಿಸುವಂಥ ಅವಶ್ಯಕತೆ. ದೇರ್ ಇಸ್ ನೋ ನೀಡ್ ಟು ರೆಪ್ರೆಸೆಂಟ್ ಅ ಕಾಸ್ಟ್ ಆರ್ ಅ ಕಮ್ಯುನಿಟಿ. your schemes have to be applicable to everybody. But coming down bare politics vote bank, the BJP in Karnataka still banks on a large chunk of Lingayat votes, on a large chunk of OBC votes as well. When it comes to elections, does that change? That stance of caste and community is not important change? ನೋಡಿ, ಕೆಲವರು ಬೇಗ ಅರ್ಥ ಮಾಡ್ಕೊಳ್ತಾರೆ, ಕೆಲವರು ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾರೆ. ನಮ್ಮ ಪಾರ್ಟಿಯು ಹಾಗೇ ತನ್ನ ಬೆಳವಣಿಗೆಯನ್ನು ವಿಸ್ತರಿಸ್ಕೊಳ್ತಾ ಹೋಗಿದೆ. ಇದು ಬೆಳೀತಾ ಹೋಗಿದೆ ನಮ್ಮ ಪಾರ್ಟಿಯು ಕೂಡ. ಬಿಗಿನಿಂಗ್ನಲ್ಲಿ ನಮಗೆ ಕೇಡ್ರ್ ಬೇಸ್ ಆರ್ಗನೈಜೇಷನ್ ಮಾತ್ರ ಆಗಿತ್ತು. ಕೆಲವೇ ಜಾತಿ ಮೇಲೆ ಹೋದರೆ ಕೆಲವೇ ಜಾತಿಯವರು ಸಪೋರ್ಟ್ ಮಾಡ್ತಾಯಿದ್ರು. ಆಮೇಲೆ ಮಾಸ್ ಪಾರ್ಟಿ ಆಗ್ತಾ ಬಂತು. ಈಗ ಎಲ್ಲರೂ ಒಳಗೊಳ್ಳುವಂಥ ಪಾರ್ಟಿಯಾಗಿ ಬದಲಾಗ್ತಾ ಇದೆ. ನಮಗೆ ಇವತ್ತು 25+ ಸೀಟ್ ಸಿಕ್ಕಿದೆ ಪಾರ್ಲಿಮೆಂಟ್ ಅಂದರೆ, ಆಲ್ ಕಾಸ್ಟ್ ವೋಟ್ ಹಾಕದೇ ಇದ್ದರೆ ನಾವು ಅಷ್ಟು ಸೀಟ್ ಗೆಲ್ಲಕ್ಕಾಗ್ತಿತ್ತಾ? ನಮಗೆ ಇವತ್ತು ಅದೊಂದು ಜಾತಿ ಪಾರ್ಟಿ ಅಲ್ಲ. ಮತ್ತು ನಮ್ಮ ಪಾರ್ಟಿ ಐಡಿಯಾಲಜಿ ಕ್ಯಾಸ್ಟ್ ರಿಲೇಟೆಡ್ ಐಡಿಯಾಲಜಿ ಅಲ್ಲ. ನಮ್ಮ ಪಾರ್ಟಿಯ ಐಡಿಯಾಲಜಿ ಅದು ನೇಷನ್ ಫಸ್ಟ್ ಅನ್ನುವಂಥದ್ದೇ ಐಡಿಯಾಲಜಿ. ಡೆವಲಪ್ಮೆಂಟ್ ಅನ್ನೋದೇ ನಮ್ಮ ಐಡಿಯಾಲಜಿ. ಈಗ ರಾಷ್ಟ್ರವಾದ ಮತ್ತು ವಿಕಾಸವಾದವೇ ನಮ್ಮ ಐಡಿಯಾಲಜಿ, ಕ್ಯಾಸ್ಟ್ ರಿಲೇಟೆಡ್ ಅಲ್ಲ. ಕೆಲವೊಮ್ಮೆ ಸ್ಟ್ರಾಟಜಿಯಾಗಿ ಆಲೋಚನೆ ಮಾಡ್ತೀವಿ, ಅದು ಸ್ಟ್ರಾಟಜಿ ಮಾತ್ರ, ನಾಟ್ ಐಡಿಯಾಲಜಿ. ಐಡಿಯಾಲಜಿ ನಮ್ಮದು ನೇಷನ್ ಫಸ್ಟ್ ಅನ್ನೋದೇ ಐಡಿಯಾಲಜಿ. In Tamil Nadu, the state that you are in charge of, like you said, there is a very strong Dravidian movement. The BJP is finding it difficult to counter the Dravidian movement. How is Tamil Nadu reacting to the BJP? Where do you see the party doing well in that state? Do you see the party doing well in that state? Nowadays, receiving mood are there everywhere. Even Tamil Nadu also, everywhere. Modi schemes has reached every house.
more than 73% beneficiaries are there in Tamil Nadu. They have got benefited central government schemes. But emotionally also, Modi has connected to Tamil Nadu people. You have to think, many times he praised Tamil language, Tamil culture in all stage, not only Tamil Nadu, not only election, even world level stage also. He has quoted Tamilu Tirukural, he has quoted Kamba Ramayanam, he has quoted Subramanya Bharati. Because that Modi has connected to Tamil Nadu people. BJP naturally will get the benefits that, and Annamalai, he is doing good work, and he has doing root level work. No doubt, I hope it will convert to result also. In the states that you are in charge, the BJP is already in power in Goa. In Maharashtra, recently your coalition government replaced the MVA government. There is a split in the Shiv Sena, that apart. But in Tamil Nadu, you're in the opposition coalition, your primary ally or the primary coalition partner, AIADMK, is a divided house. How does that impact the BJP? Two, there are also murmurs in Tamil Nadu that the BJP is getting closer to DMK. Well, how would you like to respond to that? Their division, maybe it will impact to partially election also. But now we are trying to expand our organization base. We are trying to strengthen our organization. That is our motive. Once, when we will come to election, that day our parliamentary board will decide. But now we have to strengthen our organization only. Coming back home to Karnataka, the elections are right around the corner, and we see that Mr. B.S. Yediyurappa has been elevated to the parliamentary board. Just about a year ago, when he was asked to resign as Chief Minister, the notion was that the second generation leaders of the BJP will take the party forward. And now we see Mr. B.S. Yediyurappa coming back to lead the party. Does this send out a message, or is the party, the BJP, accepting that without B.S. Yediyurappa, the BJP cannot fare well in elections in Karnataka? ನೋಡಿ, ಯಡಿಯೂರಪ್ಪನವರು ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಲೀಡರ್. ಕರ್ನಾಟಕದಲ್ಲಿ ಬಿ ಜೆ ಪಿನ ಅಧಿಕಾರಕ್ಕೆ ತರೋದ್ರೊಳಗಡೆ ಅವರ ರೋಲು ಭಾಳ ದೊಡ್ಡದಿದೆ, ಯಡಿಯೂರಪ್ಪನವ್ರ ರೋಲು. ಅವರೀಗ ಎಲೆಕ್ಷನ್ ಪೊಲಿಟಿಕ್ಸ್ನಲ್ಲಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಬಿ ಜೆ ಪಿನ ಅಧಿಕಾರಕ್ಕೆ ತರೋದಕ್ಕೆ ನನ್ನ ಪೂರ್ಣ ಶ್ರಮ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ಆರೋಗ್ಯ ಇದೆ, ಕೆಲಸ ಮಾಡುವಂಥ ಉತ್ಸಾಹ ಇದೆ, ಹಾಗಾಗಿ ಅದರ ಮತ್ತು ಎಕ್ಸ್ಪೀರಿಯನ್ಸ್ ಇದೆ, ಯಾರ ಜೊತೆಗೆ ಹೇಗೆ ಡೀಲ್ ಮಾಡಬೇಕು ಅಂತ ಗೊತ್ತಿದೆ, ಕರ್ನಾಟಕದ ಜನರ ನಾಡಿಮಿಡಿತ ಗೊತ್ತು. ಅದರ ಮಾರ್ಗದರ್ಶನ, ನೇತೃತ್ವ ಬಿ ಜೆ ಪಿಗೆ ಸಿಗೋದ್ರಿಂದ ನಮಗೆ ಲಾಭ ಆಗುತ್ತೆ ಒಂದು. ಮತ್ತು ಅವರು ನಮ್ಮ ಪಾರ್ಟಿ ಬೆಳೆಸಿದ ನಾಯಕರು. ಅವರು ನನ್ನ ಜೀವನದ ಕೊನೆಯವರೆಗೂ, ನನ್ನ ಕೈ ಕಾಲಿನಲ್ಲಿ ಶಕ್ತಿ ಇರೋವರೆಗೂ, ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಬಿ ಜೆ ಪಿಯ ಬೆಳವಣಿಗೆಗಾಗಿ ನಾನು ಶ್ರಮ ಹಾಕ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಉತ್ಸಾಹವನ್ನು, ಅವ್ರ ಸಾಮರ್ಥ್ಯವನ್ನು ನಮ್ಮ ಪಾರ್ಟಿ ಬಳಸ್ಕೊಳ್ಳದೆ ಇನ್ಯಾರು ಬಳಸ್ಕೊಳ್ಬೇಕು? ಅವ್ರು ನಮ್ಮ ಪಾರ್ಟಿ ಬೆಳೆಸಿದ ನಾಯಕ, ನಮ್ಮ ಪಾರ್ಟಿಯೇ ಬೆಳೆಸಿದ ನಾಯಕ. ಅವರ ಶಕ್ತಿಯನ್ನು ಬಿ ಜೆ ಪಿ ಬೆಳೆಸ್ಕೊಂಡ್ರೆ ತಪ್ಪೇನಿದೆ? ಬಳಸ್ಕೊಂಡ್ರೆ ತಪ್ಪೇನಿದೆ? ನನಗೆ ನಿಮ್ಮನ್ನು ಪ್ರಶ್ನೆ ಕೇಳಕ್ಕೆ ಬಯಸ್ತೀನಿ. ಅವ್ರನ್ನ ಈ ಹಂತಕ್ಕೆ ಬೆಳೆಸೋದ್ರೊಳಗೆ ಲಕ್ಷಾಂತರ ಜನ ಕಾರ್ಯಕರ್ತರ ಪರಿಶ್ರಮ ಇದೆ. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರೋದ್ರೊಳಗಡೆ ಅವ್ರ ಪರಿಶ್ರಮ ಇದೆ ಯಡಿಯೂರಪ್ಪನವ್ರದ್ದು. ಯಡಿಯೂರಪ್ಪ ಬೇರೆ, ಬಿ ಜೆ ಪಿ ಬೇರೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಾಗಿ ಯೋಚನೆ ಮಾಡ್ತೀರಿ? ಅವರಿಗೂ ಒಂದು ಸರಿ ಕೆ ಜೆ ಪಿ ಕಟ್ ಹೊರಗಡೆ ಹೋದಾಗ ಮತ್ತೆ ಅನ್ನಿಸ್ತು, ತಕ್ಷಣ 4 ತಿಂಗಳಿಗೆ ಒಳಗಡೆ ಬಂದರು. The BJP is a party that prides on the discipline that it expects from its cadres. However, what we saw in Karnataka play out last month is a far cry from that. We saw BJP cadres, BJP supporters protesting against the BJP's leadership right after Praveen Nettaru's murder. What happened there? ಕೆಲವು ಸರಿ
ಅವರಲ್ಲಿ ನಮ್ಮ ಸರ್ಕಾರದ ಬಗ್ಗೆ ಅವ್ರ ನಿರೀಕ್ಷೆ ಜಾಸ್ತಿ ಇದ್ದಾಗ, ಅವರ ಅಪೇಕ್ಷೆ ಜಾಸ್ತಿ ಇದ್ದಾಗ, ಆ ಲೆವೆಲ್ಲಿಗೆ ನಾವು ರೀಚ್ ಆಗದೇ ಇದ್ದಾಗ ಮೊದಲು ಅಸಹನೆ ಶುರುವಾಗುತ್ತೆ. ನಾವು ಅಸಹನೆಯನ್ನು ನೆಗ್ಲೆಕ್ಟ್ ಮಾಡಿದರೆ ಅದು ಆಕ್ರೋಶವಾಗಿ ಪರಿವರ್ತನೆ ಆಗುತ್ತೆ. ಅಸಹನೆ ಮತ್ತು ಆಕ್ರೋಶವಾಗಿ ಪರಿವರ್ತನೆ ಆಗುತ್ತೆ. ನಾವು ಅದನ್ನು ಗ್ರಹಿಸಿದ್ದೇವೆ. ನಮ್ಮದೇ ಕಾರ್ಯಕರ್ತರು, ನಾವು ಅವ್ರ ಜೊತೆಗೆ 1-to-1 ಮಾತಾಡೋ ಕೆಲಸವನ್ನು ಪ್ರಾರಂಭಿಸಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಕೆಲಸನೂ ನಾವು ಮಾಡ್ತಾಯಿದ್ದೀವಿ. ನಾವು ಅದನ್ನು ಅರ್ಥ ಮಾಡಿಸುವಂಥ ಪ್ರಯತ್ನ ನಾವು ಮಾಡ್ತಿರ್ತೀವಿ. ಹಾಗಾಗಿ ನಾವು ನಮ್ಮ ಕಾರ್ಯಕರ್ತರ ಮಾನಸಿಕತೆಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸ್ಪಂದಿಸೋದಕ್ಕೆ ಏನು ಬೇಕು ಆ ಯೋಜನೆಯನ್ನು ಸರ್ಕಾರದ್ದು ಮಾಡ್ತಾ ಇದೆ, ಪಕ್ಷವೂ ಮಾಡ್ತಾ ಇದೆ. ಅವ್ರನ್ನ ಯಾರನ್ನೂ ಬಿಟ್ಕೊಡೋ ಪ್ರಶ್ನೆ ಇಲ್ಲ. Just a day after this violence, you spoke to the media, and through the media you were telling your cadres, ನೀವು ಹೇಳಿದ್ರಿ, we understand your anger, you want bulldozers to run and encounters to take place, and I am with you on that. When an elected representative, somebody who holds a high office like yourself, you're the National General Secretary of a national party, when you make such statements, what happens to due process and law and order? ಅಂದರೆ ನಿಮಗೇನಾಗ್ತದೆ, ಎನ್ಕೌಂಟ್ರು ಹ್ಯಾಬಿಟ್ ಅಲ್ಲ, ಆಗಬಾರ್ದು. ಆದರೆ ಕೆಲವು ಸರಿ ಈ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗೆ ಮೆಸೇಜ್ ಕೊಡೋದಕ್ಕೆ ಕ್ರಿಮಿನಲ್ಸ್ಗೆ ಡೈರೆಕ್ಟ್ ಆ್ಯಕ್ಷನ್ನು ಕೂಡ ಮಾಡಬೇಕಾಗತ್ತೆ ಕೆಲವೊಮ್ಮೆ. ಏಕೆಂದರೆ ನಮ್ಮ ಲೀಗಲ್ ಪ್ರೊಸೆಸ್ನಲ್ಲಿ ಯಾರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂದರೆ ಇಟ್ ವಿಲ್ ಟೇಕ್ ಎ ಟೈಮ್, ಅಂದರೆ ಅದು ಡಿಕೇಟ್ಸ್ ಲೆಕ್ಕ ಟೈಮ್ ತೊಗೊಳುತ್ತೆ. ಹಾಗಾಗಿ ಇಮಿಡಿಯೇಟ್ ಕೆಲವು ಮೆಸೇಜ್ ಕೊಡಬೇಕು ಅಂತ ಬಯಸ್ತಾರೆ. UP ಆ ರೀತಿಯ ಮೆಸೇಜ್ ಕೊಟ್ಟಿದೆ. ಹಾಗಾಗಿ ಅದು UP ಮಾಡೆಲ್ ಅಂತ ಆಗಿದೆ. ಯಾರಿಗೆ ಮೆಸೇಜ್ ಕೊಟ್ಟಿದೆ? ಯಾರು ಹೆಬಿಚುಯಲ್ ಕ್ರಿಮಿನಲ್ಸ್ ಇರ್ತಾರೆ ಅವ್ರ ಮೇಲೆ ಬುಲ್ಡೋಜರು ಹೋಗಿದೆ. ಹೆಬಿಚುಯಲ್ ಕ್ರಿಮಿನಲ್ಸು ಅವರು ಎಗನೆಸ್ಟ್ ಎನ್ಕೌಂಟರ್ ಆಗಿದೆ. ಇದನ್ನು ಸೊಸೈಟಿ ಅವ್ರು ವೆಲ್ಕಮ್ ಮಾಡಿದ್ದಾರೆ, ಅವ್ರು ರಿಸೀವ್ ಮಾಡಿದ್ದಾರೆ, ಸೊಸೈಟಿ ಸ್ವಾಗತ ಮಾಡಿದೆ. ಹಾಗಾಗಿ ಕೆಲವು ಸರಿ ನಾವು ಹಂಗೆ ಮಾಡಬೇಕಾಗತ್ತೆ. ಈಗಲೂ ಕೂಡ ಕೆಲವೊಮ್ಮೆ ಆ ರೀತಿ ಸ್ಟೆಪ್ಸ್ನ ತೊಗೋಬೇಕಾಗತ್ತೆ. ಸರ್ಕಾರ ಇಂಥ ಸೀರಿಯಸ್ ಆಗಿ ತೊಗೊಳುತ್ತೆ ಅನ್ನುವಂಥ ಮೆಸೇಜನ್ನು ಕೊಡಬೇಕಾಗಿರೋದು ಅನಿವಾರ್ಯ ಇರುತ್ತೆ. ಆ ದೃಷ್ಟಿಯಲ್ಲಿ ನಾನು ಹೇಳಿದ್ದೇನೆ. ಹಾಗಂತ ಕಾನೂನು ಎಲ್ಲ ಕೈಗೆತ್ಕೊಳ್ಳೋದು ಅಂತ ಅಲ್ಲ. ನಾಗರಿಕರ ಜೊತೆ ವ್ಯವಹರಿಸಬೇಕಾದ್ರೆ ಒಂದು ರೀತಿ ಸರ್ಕಾರ ವ್ಯವಹರಿಸಬೇಕು, ಕ್ರಿಮಿನಲ್ಗಳ ಜೊತೆನಲ್ಲಿ ವ್ಯವಹರಿಸಬೇಕಾದ್ರೆ ಇನ್ನೊಂದು ರೀತಿ ವ್ಯವಹರಿಸಬೇಕು. ನಿಮಗೆ ಪ್ರವೀಣ್ ಕೇಸ್ನಲ್ಲಿ ಈಗಿರೋ ಇನ್ಫಾರ್ಮೇಷನ್ ಪ್ರಕಾರ ಅದಕ್ಕೆ ಆಲ್ ಇಂಡಿಯಾ ಇಂಟರ್ನ್ಯಾಷನಲ್ ಲೆವೆಲ್ಲಿನ ನೆಟ್ವರ್ಕ್ ಇದೆ ಅನ್ನೋದು ಪ್ರೈಮರಿ ಎನ್ಕ್ವೈರಿನಲ್ಲಿ ಪೊಲೀಸರಿಗೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಮಸೂದ್ದು ಕೇಸ್ನಲ್ಲಿ ಆ ಥರ ಏನೋ ಆಲ್ ಇಂಡಿಯಾ ನೆಟ್ವರ್ಕ್ ಇದೆ ಅನ್ನುವಂಥದ್ದು ಇನ್ಫಾರ್ಮೇಷನ್ ಪೊಲೀಸಿಗೆ ಸಿಕ್ಕಿಲ್ಲ. ಇಂಟರ್ನ್ಯಾಷನಲ್ ನೆಟ್ವರ್ಕ್ ಇದೆ ಅನ್ನುವಂಥದ್ದು ಕೂಡ ಸಿಕ್ಕಿಲ್ಲ. ಹಾಗೇನಾದ್ರು ಸಿಕ್ಕಿದರೆ ಅದನ್ನು ಕೂಡ NIA ಕೊಡ್ಬೋದು. You've often spoken about your journey from being a regular karyakarta who is tying party flags and banners to polls to being the party's National General Secretary. Does CT Ravi want to become the next Chief Minister of Karnataka? ಈಗ ಇದಕ್ಕೆ ಹೇಳಿಕೆ ಕೊಟ್ಟರೆ ಕಾಂಟ್ರವರ್ಸಿ ಆಗುತ್ತೆ. ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು, ನನ್ನ ಉದ್ದೇಶ ಇರೋದು ಮತ್ತೆ BJP ಅಧಿಕಾರಕ್ಕೆ ಬರಬೇಕು ಅನ್ನೋದು. ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸೆಕೆಂಡ್ರಿ. ಮತ್ತೆ BJP ಅಧಿಕಾರಕ್ಕೆ ಬರಬೇಕು ಅನ್ನೋದೇ ನನ್ನ ಆದ್ಯತೆ. ನಾನು ಕೆಲಸ ಮಾಡೋದು ಕೂಡ ಅದಕ್ಕಾಗಿಯೇ. ನಾನೇನೋ ಆಗಬೇಕು ಅಂತಲ್ಲ. ನಾನು ಸದಾಕಾಲ ಬಯಸೋದು ನಾನು BJP ಕಾರ್ಯಕರ್ತ ಆಗಿರಬೇಕು ಅಂತ ಬಯಸೋದು. ಇನ್ನು ಉಳಿದಿದ್ದೆಲ್ಲ ಪೋಸ್ಟ್ಗಳು ಅದು ಬರ್ತಾ ಇರ್ತವೆ, ಹೋಗ್ತಿರ್ತವೆ. ಒಂದು ಪೊಲಿಟಿಕಲ್ ಜರ್ನಿನಲ್ಲಿ ಬಸ್ ಸ್ಟಾಪ್ಗಳು, ಬೇರೆ ಬಸ್ ಸ್ಟಾಪ್ಗಳು ಸಿಗ್ತಾ ಇರ್ತವೆ. ಹಾಗಾಗಿ ಪೋಸ್ಟ್ಗಳು ಕೂಡ ಸ್ಟಾಪ್ ಇದ್ದಂತೆ ಬರ್ತಾ ಇರ್ತವೆ, ಹೋಗ್ತಿರ್ತವೆ ಪೊಲಿಟಿಕಲ್ ಜರ್ನಿನಲ್ಲಿ. ಆದರೆ ಕಾರ್ಯಕರ್ತ ಅನ್ನುವಂಥದ್ದು ಅದನ್ನು ಉಳಿಸ್ಕೊಂಡು ಹೋಗೋದೇ ನನ್ನ ಗುರಿ. ಮತ್ತು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದಷ್ಟೇ ನನಗಿರುವಂಥ ಹಂಬಲ. ಅದಕ್ಕೆ ಏನು ಬೇಕಾದರೂ ಪರಿಶ್ರಮ ಹಾಕೋದಕ್ಕೆ ತಯಾರಿದ್ದೇವೆ. ಏನು ಉಳಿದ ಸಂಗತಿಯನ್ನು ಪಾರ್ಟಿ ಡಿಸೈಡ್ ಮಾಡುತ್ತೆ. The BJP is often accused of polarizing the voters as elections come by, and in the last 1 year we've seen multiple statements from you, from other BJP leaders as well, which are communal in nature, whether it is over halal ban, whether it is over namaz, loudspeakers in mosques, etc.
does polarization help the BJP? Is that why such statements come in? And when such statements are made, does it not affect harmony in society? ಹಿಂದುತ್ವ ನ್ಯಾಷನಾಲಿಟಿ ಎರಡೂ ಕೂಡ ಬೇರೆ ಬೇರೆ ಅಲ್ಲ. ಹಿಂದುತ್ವ ಅಂದರೆ ಅದು ಭಾರತೀಯತೆಯ ಇನ್ನೊಂದು ಹೆಸರಷ್ಟೇ. ನೀವು ಭಾರತಕ್ಕೆ ಇಂಡಿಯಾ ಅಂತ ಕರಿತೀರಲ್ಲ, ಹಾಗೆ ರಾಷ್ಟ್ರೀಯತೆಗೆ ನೀವು ಹಿಂದುತ್ವ ಅಂತ ಕರಿಬೋದು. ಹಾಗಾಗಿ ಅದು ಬೇರೆ ಅಂತ ಅನ್ನೋದೇ ಇಲ್ಲ. ನಾವು ರಾಜಕಾರಣಕ್ಕೆ ಅದು ಹಿಡ್ಕೊಳ್ಳೋದಿಲ್ಲ. ಈಗ ರಾಹುಲ್ ಗಾಂಧಿ ಚರ್ಚಿಗೆ ಹೋಗಿ ನಾನು ರೋಮನ್ ಕ್ಯಾಥಲಿಕ್ ಅಂತ ಹೇಳ್ತಾರೆ. ಯು ಪಿ ಎಲೆಕ್ಷನ್ ಬಂದರೆ ಜನಿವಾರನ ಹೊರಗೆ ತೆಗೆದು ನಾನು ಕೌಲ್ ಬ್ರಾಹ್ಮಣ, ನಂದು ಕೌಶಿಕ ಗೋತ್ರ ಅಂತ ಗೋತ್ರ ಸಮೇತ ಹೇಳ್ತಾರೆ. ಹಾಗೆಯೇ ಇನ್ನೊಂದು ಕಡೆಗೆ ಬಂದರೆ ಇಲ್ಲಿ ದುರ್ಗಕ್ಕೆ ಬಂದು ಲಿಂಗಧಾರಣೆ ಮಾಡಿಸ್ಕೊಳ್ತಾರೆ. ಅಂದರೆ ಅವರಿಗೆ ಕನ್ಫ್ಯೂಷನ್ ಇದೆ ತಾನು ಯಾರು ಅಂತ. ನಮ್ಗೆ ಯಾವುದೇ ಆ ರೀತಿ ಕನ್ಫ್ಯೂಷನ್ ಇಲ್ಲ, ನಮಗೆ ಕ್ಲಾರಿಟಿ ಇದೆ. ನಾವು ಸಾಂಸ್ಕೃತಿಕ ರಾಷ್ಟ್ರೀಯತೆ ಮತ್ತು ಅಭಿವೃದ್ಧಿಯನ್ನು ಆಧರಿಸಿಯೇ ರಾಜಕಾರಣ ಮಾಡುವಂಥ ಪಾರ್ಟಿ ನಮ್ಮದು. ಅದರೊಳಗೆ ನಮಗೆ ಭಾಳ ಸ್ಪಷ್ಟತೆ ಇದೆ. ಆ ಸ್ಪಷ್ಟತೆಯನ್ನು ಇಟ್ಕೊಂಡೇ ನಾವು ಮಾಡ್ತಾಯಿದ್ದೀವಿ. ಆ ಕಾರಣಕ್ಕೆ ಪೋಲ್ರೈಸ್ ಆದರೆ ಅದನ್ನು ಉಳಿದವರು ಮಾಡೋಕ್ಕೆ ಅವಕಾಶ ಇದೆ, ಮಾಡೋಕ್ಕೆ ಅವಕಾಶ ಇದೆ. ನಮ್ಮ ಈ ಒಂದು ಸಂಘಟನೆ ಸಾಮರ್ಥ್ಯದ ಕಾರಣಕ್ಕೆ ಒಂದು ಕಾಲದಲ್ಲಿ ನಾನು ಕತ್ತೆ ಅಂತ ನನ್ನನ್ನು ಕರ್ಕೊಳ್ತೀನಿ, ಹಿಂದೂ ಅಂತ ಕರ್ಕೊಳ್ಳೋಲ್ಲ ಅಂತ ಹೇಳಿದಂಥ ಪಾರ್ಟಿಯ ನೇತಾರರು ನಾವು ಹಿಂದೂ, ನಮ್ಮ ಹೆಸರಿನಲ್ಲೇ ಡ್ಯಾಶ್ ಡ್ಯಾಶ್ ಇದೆ ಅಂತ ಹೇಳೋ ಲೆವೆಲಿಗೆ ಬಂದಿದ್ದಾರೆ. ಅಂದರೆ ಇದು ಚೇಂಜಸ್ಸು, ಇದು ಒಂದು ಪರಿವರ್ತನೆ. ಯಾವ ಕಾರಣಕ್ಕೆ ಪರಿವರ್ತನೆ ಆಯಿತು ಅಂದರೆ ನಮ್ಮ ಹಿಂದುತ್ವದ ರಾಜಕಾರಣದಿಂದಾಗಿ ಪರಿವರ್ತನೆ ಪ್ರಾರಂಭ ಆಯಿತು. ಆ ಪರಿವರ್ತನೆ ಉಳಿದ ರಾಜಕೀಯ ಪಕ್ಷಗಳು ಒಪ್ಕೊಳ್ತಾ ಇರೋದು. You speak about nationalism is equal to Hinduism. So are you then excluding those who are not Hindus from that equation? ನಿಮಗೆ ನಾನು ಹೇಳಿದ್ನಲ್ಲ, ಹಿಂದೂ ಅನ್ನೋದು ಇನ್ಕ್ಲೂಸಿವ್ನೆಸ್ಸು. ಹಿಂದೂ ಅನ್ನೋದು ಯಾವುದೋ ಒಂದು ನಿರ್ದಿಷ್ಟತೆಯನ್ನು ಹೇಳೋದಿಲ್ಲ. ಹಿಂದೂ ಅಂತಂದರೆ ಈಗ ನಿಮಗೆ ಇಸ್ಲಾಂ ಅನ್ನೋ ನಿರ್ದಿಷ್ಟತೆ ಹೇಳುತ್ತೆ. ಇಸ್ಲಾಂ ಅಂತ ಹೇಳಿದ ತಕ್ಷಣವೇ ದೇವರು ಅಂದರೆ ಒಬ್ಬನೇ, ಪ್ರವಾದಿ ಅಂದರೆ ಒಬ್ಬರೇ, ಒಂದು ಧಾರ್ಮಿಕ ಗ್ರಂಥ ಅಂದರೆ ಒಂದೇ ಗ್ರಂಥ. ಹೌದೋ ಅಲ್ವೋ? ಆದರೆ ಹಿಂದೂ ಹಾಗೆಲ್ಲ ಹೇಳುತ್ತೆ, ಹೇಳಿ ಎಲ್ಲ ಆ ರೀತಿಯಲ್ಲಿ ಹೇಳುತ್ತೆ. ಈಗ ಬ್ರಿಟಿಷರು ಬಂದ ನಂತರ ಜೈನು, ಬೌದ್ಧ ಇತ್ಯಾದಿ ಅಂತ ಮಾಡಿದ್ದು. ಈ ಹಿಂದೂ ಅಂತ ಹೇಳಿದ್ರೆ ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಮ್ ದೇವನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಅಂತ ಸಂಸ್ಕೃತ ಶ್ಲೋಕದಲ್ಲಿರುವಂಥದ್ದು. ಉತ್ತರದ ಹಿಮಾಲಯದಿಂದ ದಕ್ಷಿಣದ ಹಿಂದೂ ಮಹಾಸಾಗರದವರೆಗೂ ಹರಡಿರ್ತಕ್ಕಂಥ ವಿಶಾಲವಾದ ಭೂಭಾಗ. ಆ ಭೂಭಾಗದಲ್ಲಿ ಇರುವಂಥ ಜನ ಅವರು ಹಿಂದೂಗಳು. ಇದನ್ನು ಹೇಳಿದ್ದು, ಆ ಭೂಭಾಗದಲ್ಲಿರುವಂಥ ಜನ ಹಿಂದೂಗಳು ಅಂತ. ಈಗ ಆ ಮಾನಸಿಕತೆ ಇರೋರೆಲ್ಲರೂ ಹಿಂದೂಗಳೇ, ಆ ಮಾನಸಿಕತೆ ಇಲ್ಲದೇ ಇದ್ದವರು ಮಾತ್ರ ಬೇರೆ. ನಿಮಗೇನಂತಂದರೆ ಆ ಭಾರತೀಯತೆಯನ್ನು ಯಾರು ಇಟ್ಕೊಂಡಿರ್ತಾರೆ ಅವರೆಲ್ಲರೂ ಭಾರತೀಯರು. ಭಾರತೀಯತೆ ಇಲ್ಲದೇ ಇದ್ದವನು ಇಲ್ಲಿ ವಾಸ ಮಾಡಿದ ಕಾರಣಕ್ಕೆ ಭಾರತೀಯ ಆಗೋಕ್ಕಾಗಲ್ಲ. ನಿಮ್ಮ ಮನಸ್ಸಿನಲ್ಲಿ ಭಾರತೀಯತೆ ಇದ್ದರೆ ಮಾತ್ರ ನೀವು ಭಾರತೀಯ. ನಿಮ್ಮ ಮನಸ್ಸಿನಲ್ಲಿ ನಿಷ್ಠೆ ಪಾಕಿಸ್ತಾನದ ಬಗ್ಗೆ ಇದ್ದರೆ ನೀವು ಭಾರತೀಯ ಹೆಂಗೆ ಆಗ್ತೀರಿ? ಇಲ್ಲಿ ವಾಸ ಮಾಡಿದ ತಕ್ಷಣ ಭಾರತೀಯ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ನಿಷ್ಠೆ ಇನ್ಯಾವುದೋ ದೇಶದಿಂದ ಹೊರಗಡೆ ಇರುವಂಥ ವಿಚಾರಕ್ಕಿದ್ದರೆ ನೀವು ಭಾರತೀಯ ಹೆಂಗೆ ಆಗ್ತೀರಿ? ನೀವು ಭಾರತೀಯ ಅಂತ ಅನ್ಸ್ಕೊಳ್ಬೇಕು ಅಂದರೆ ಭಾರತೀಯತೆ ನಿಮ್ಮೊಳಗಿರಬೇಕಲ್ಲ. One of the allegations, or a primary allegation, that the opposition parties make against the BJP is that the BJP topples elected governments and uses backdoor politics to come to power. 2019ನಲ್ಲಿ ಮಹಾರಾಷ್ಟ್ರದಲ್ಲಿ ಜನ ವೋಟ್ ಹಾಕಿದ್ದು ನರೇಂದ್ರ ಮೋದಿ ಮತ್ತು ದೇವೇಂದ್ರ ಫಡ್ನವೀಸ್ ಅವರ ಲೀಡರ್ಶಿಪ್ಪಿಗೆ. ಜನ ವೋಟ್ ಹಾಕಿದ್ದು BJP ಶಿವಸೇನೆ ಅಲಯನ್ಸಿಗೆ. ಜನ ವೋಟ್ ಹಾಕಿದ್ದು ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅಂತ. ಬ್ರೇಕ್ ಮಾಡಿದ್ದು ಶಿವಸೇನೆ. ನೀವು ಅವ್ರಿಗೆ ಕೇಳಬೇಕಾದ ಪ್ರಶ್ನೆ, ನಾವು ರಾಜಕಾರಣನ ಮುಳ್ಳಲ್ಲಿ ತೆಗಿಬೇಕು, ನಾವು ರಾಜಕಾರಣದ ರೀತಿಯನ್ನು ಎದುರಿಸಿದ್ದೇವೆ. ಇನ್ನು ಬಿಹಾರದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ದು ಅಲಯನ್ಸ್ನಲ್ಲಿ, ನಮ್ಮ ಅಲಯನ್ಸ್ನಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ 1 ಸೀಟು RJDಗೆ ಜಾಸ್ತಿ ಬಂತು, ನಮಗೆ 77 ಸೀಟ್ ಬಂತು.
ನಾವು 77 ಸೀಟ್ ಬಂದರೂ ಕೂಡ 45 ಸೀಟ್ ಇರುವಂಥ ನಿತೀಶ್ ಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಒಪ್ಕೊಂಡ್ವಿ. ಯಾಕೆಂದರೆ ನಿತೀಶ್ ಕುಮಾರು ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲೇ ನಾವು ಎಲೆಕ್ಷನ್ ಮಾಡಿದ್ವಿ. ಅವ್ರು ಮುಖ್ಯಮಂತ್ರಿ ಮಾಡಿದ ಮೇಲೂ ಕೂಡ ದೋಖ ಮಾಡೋಗಿದ್ಯಾರು? JDU. ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ. ಮೂರನೇದು, ದೆಹಲಿ ಇದನ್ನು ಯಾವಾಗ ಆರೋಪ ಮಾಡ್ತಿದ್ದಾರೆ ಅವರು ಆರೋಪ ಮಾಡ್ತಿರೋದು ಯಾವಾಗ ಲಿಕ್ಕರ್ ಪಾಲಿಸಿನಲ್ಲಿ ಮನೀಶ್ ಸಿಸೋಡಿಯಾ ಸೇರಿದಂತೆ ಆ ಲಿಕ್ಕರ್ ಪಾಲಿಸಿಯಲ್ಲಿ ಕಿಕ್ ಬ್ಯಾಕ್ ಸಂಬಂಧಪಟ್ಟಂತೆ CBI ಎನ್ಕ್ವೈರಿ ಪ್ರಾರಂಭ ಆಯಿತು, ಆಗ ಈ ಆರೋಪ ಮಾಡ್ತಿದ್ದಾರೆ. ಅವರೀಗ ವಿಷಯಾಂತರ ಮಾಡೋದಕ್ಕೆ ಯಾವ ರೀತಿ ಆರೋಪ ಮಾಡ್ತಿದ್ದಾರೆ? ಅಲ್ಲಿ ಹಗರಣ ನಡೆದಿದೆ. ಕೇವಲ ಮನೀಶ್ ಸಿಸೋಡಿಯವರಿಗೆ ಮಾತ್ರ ನಿಲ್ಲೋದಿಲ್ಲ, ಕೇಜ್ರಿವಾಲ್ ಅವ್ರಿಗೂ ಆ ಹಗರಣ ಮುಟ್ಟುತ್ತೆ. ಕಿಂಗ್ ಪಿನ್ ಕೇಜ್ರಿವಾಲೇ ಕಿಂಗ್ ಪಿನ್ನು. ಆಗ ವಿಷಯಾಂತರ ಮಾಡೋದಕ್ಕೆ ಈ ರೀತಿ ಡೈವರ್ಟ್ ಮಾಡ್ತಿದ್ದಾರೆ. ಮತ್ತು ಇಷ್ಟಾದ ಮೇಲೂ ಕೂಡ ಯಾರು ಅವ್ರನ್ನ ಅಪ್ರೋಚ್ ಮಾಡಿದರು? ಈ ಭೂಮಿ ಮೇಲೆ ಇರೋರೇ ಯಾರು ಅಪ್ರೋಚ್ ಮಾಡಿದ್ರು ಅಥವಾ ಬೇರೆ ಯಾವುದಾದ್ರು ಅನ್ಯ ಗ್ರಹದಿಂದ ಬಂದು ಅಪ್ರೋಚ್ ಮಾಡಿದ್ರು ಹೇಳಬೇಕಲ್ಲ. ಯಾಕೆಂದ್ರೆ ಕೇಜ್ರಿವಾಲ್ಗೆ ಈ ಭೂಮಿ ಮೇಲೆ ಇರೋರು ಯಾರೂ ಮಾತಾಡ್ಸೋಕ್ಕಾಗಲ್ಲ. ಆಮ್ ಆದ್ಮಿ ಪಾರ್ಟಿಗೆ ಈ ಭೂಮಿ ಮೇಲೆ ಇರೋರು ಮಾತಾಡ್ಸೋಕ್ಕಾಗಲ್ಲ. ಯಾರು ಮಂಗಳ ಗ್ರಹದಿಂದಲೋ ಅಥವಾ ಇನ್ಯಾವುದಾದ್ರು ದೂರದ ಗ್ರಹದಿಂದ ಏಲಿಯನ್ಸ್ ಏನಾದ್ರು ಬಂದು ಅವ್ರನ್ನ ಅಪ್ರೋಚ್ ಮಾಡಿದಾರ ಅಂತ ಕೇಳಬೇಕಲ್ಲ ನೀವು ಅವ್ರನ್ನ. ಈಗ ಪೊಲಿಟಿಕಲ್ಲು ಪೋಲ್ರೈಜೇಷನ್ ಆಗಾಗ ಆಗ್ತಿರುತ್ತೆ. ಸಿದ್ದರಾಮಯ್ಯನವರು 2006ವರೆಗೂ ಜನತಾದಳದ ನೇತಾರರಿದ್ದರು. ತನ್ನ ಬೆಂಬಲಿಗರ ಜೊತೆ ಕಾಂಗ್ರೆಸ್ಸಿಗೆ ಬಂದರು. ಏನಂತ ಕರಿತೀರಿ ನೀವು ಇದಕ್ಕೆ? ಇಂಥದ್ದನ್ನೆಲ್ಲ ನಾವು ನೋಡಿದ್ದೀವಿ. ಯಾವಾಗ ಕಾಂಗ್ರೆಸ್ ರಾಜಕಾರಣದ ಕೇಂದ್ರ ಬಿಂದು ಇತ್ತು, ಕಾಂಗ್ರೆಸ್ ಕೇಂದ್ರಿತ ರಾಜಕೀಯ ಧ್ರುವೀಕರಣ ನಡೀತಾ ಇತ್ತು. ಈಗ BJP ರಾಜಕಾರಣದ ಕೇಂದ್ರ ಬಿಂದುವಾಗಿದೆ. ಹಾಗಾಗಿ BJP ಕೇಂದ್ರಿತ ರಾಜಕೀಯ ಧ್ರುವೀಕರಣ ನಡೀತಾ ಇದೆ. ತಪ್ಪೇನಿದೆ? ಮತ್ತು ಅವರೆಲ್ಲರೂ ಜನರನ್ನು ಎದುರಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ 17 ಜನ MLAಗಳು ರಿಸೈನ್ ಮಾಡಿ ಬಂದರು. ಅದೊಂದು ಮಿನಿಸ್ಟ್ರು ಇದ್ದರು. ರಮೇಶ್ ಜಾರಕಿಹೊಳಿ ಮಿನಿಸ್ಟ್ರ್ ಇದ್ದರು, MTB ನಾಗರಾಜ್ ಮಿನಿಸ್ಟ್ರ್ ಇದ್ದರು. ಇವರೆಲ್ಲ ಮಿನಿಸ್ಟ್ರ್ ಇದ್ದವರು ಕೂಡ ರಿಸೈನ್ ಮಾಡಿ ಬಂದರು. ರಿಸೈನ್ ಮಾಡಿ ಜನರನ್ನು ಎದುರಿಸಿದರು. ಜನ ಅವ್ರನ್ನ ಎಂಡರ್ಸ್ ಮಾಡಿದ ಮೇಲೆ ಡೆಮಾಕ್ರಸಿನಲ್ಲಿ ಅಲ್ಟಿಮೇಟ್ ಯಾರು ಹೇಳಿ? ಅಲ್ಟಿಮೇಟ್ ಜನರೇ. ಜನ ಅವ್ರನ್ನ ಆಯ್ಕೆ ಮಾಡಿದ ಮೇಲೆ ನೀವು ಒಪ್ಕೊಳ್ಳಲ್ಲ ಅಂತಂದರೆ ಹೇಗೆ ನಡೆಯುತ್ತೆ ಡೆಮಾಕ್ರಸಿ? ಜನ ಒಪ್ಕೊಂಡಿದ್ದಾರೆ. How does that equation change when people from other parties join the party? For example, Jyotiraditya Scindia is a dynast. We saw in Karnataka more than a dozen legislators from JDS and Congress come to the BJP. In Goa recently you spoke about how leaders from other parties want to join the BJP. So how does that tilt equations within the party? Because a lot of people who are coming in are also dynasts or also have allegations of corruption, etc. against them. ನೋಡಿ, ನಮ್ಮ ಪಾರ್ಟಿ ಬೆಳವಣಿಗೆ ಆಗಬೇಕಾದ್ರೆ ಸೇರಿಸ್ಕೊಳ್ತಾ ಬೆಳವಣಿಗೆ ಆಗ್ತಾ ಬಂದಿದೆ. ಐಡಿಯಾಲಜಿ ಚೇಂಜ್ ಆಗಿದೆಯಾ? ಡೈನಾಸ್ಟಿ ಮೇಲೆ ಡಿಸಿಷನ್ ಆಗತ್ತಾ? ಆ ರೀತಿ ಆಗಲ್ಲ. ನಥಿಂಗ್ ವಿಲ್ ಹ್ಯಾಪನ್ ಥ್ರೂ ಡೈನಾಸ್ಟಿ ಡಿಸಿಷನ್. ಇಟ್ ವಿಲ್ ಹ್ಯಾಪನ್ ಓನ್ಲಿ ಡೆಮೋಕ್ರೆಟಿಕ್ ಸಿಸ್ಟಮ್. ಹಾಗೆ ಬೆಳೆಸಿದ್ದೀವಿ. ಆದರೆ ನಮ್ಮ ಪಾರ್ಟಿ ಬಂದವರೆಲ್ಲರೂ ಭಾರತ್ ಮಾತಾ ಕಿ ಜೈ ಅಂತಲೇ ಹೇಳಬೇಕು. ಬಂದವರೆಲ್ಲರೂ ಕೂಡ ನೇಷನ್ ಫಸ್ಟ್ ಅನ್ನೋದನ್ನು ಒಪ್ಕೋಬೇಕು. ಬಂದವರೆಲ್ಲರೂ ಕೂಡ ನಮ್ಮ ಪಾರ್ಟಿಯ ಐಡಿಯಾಲಜಿಗೆ ಅನುಗುಣವಾಗಿ ಕೆಲಸ ಮಾಡಬೇಕು. ಅವ್ರು ಬಂದರು ಅಂತ ನಮ್ಮ ಐಡಿಯಾಲಜಿನ ಚೇಂಜ್ ಮಾಡಿದ್ದೀವಾ? ಜ್ಯೋತಿರಾದಿತ್ಯ ಸಿಂಧಿಯಾ ಬಂದರು ಅಂಥೇಳಿ ನಮ್ಮ ಐಡಿಯಾಲಜಿನ ಡೆಮಾಕ್ರಸಿಯಿಂದ ಡೈನಾಸ್ಟಿಕ್ ಚೇಂಜ್ ಮಾಡಿದ್ದೀವಾ? ಇಲ್ಲ. ಅವ್ರನ್ನೂ ಕೂಡ ಡೈನಾಸ್ಟಿಯಿಂದ ಡೆಮಾಕ್ರಸಿಗೆ ಕನ್ವರ್ಟ್ ಮಾಡಿದ್ದೀವಿ. ಇದು ನಮ್ಮ ಕೆಪಾಸಿಟಿ. Like I said, towards as elections approach us, there are so many communal statements that are issued, polarizing factors come into play, etc. But are these tactics to divert the attention of the voters from actual issues that bother them on a daily basis? Price rise, inflation, unemployment rates that we are seeing in India today are the worst that the country has ever seen in 75 years. Are communal statements just a diversionary tactics from the real issues that bother us? ಹೈಯೆಸ್ಟ್ ಇದ್ದಿದ್ದು ಲಾಸ್ಟ್ 2 ಡೆಕೆಡ್ಸ್ನಲ್ಲಿ ಯಾವಾಗ? ನೀವು 2000 ಇಂದ ಕನ್ಸಿಡರ್ ಮಾಡ್ಕೊಳ್ಳಿ. ಹೈಯೆಸ್ಟ್ ಇದ್ದಿದ್ದು 2008 to 13 ಇನ್ಫ್ಲೇಷನ್ ಇದ್ದಿದ್ದು ಹೈಯೆಸ್ಟ್ ಇದ್ದಿದ್ದು. ಈಗ ಇನ್ಫ್ಲೇಷನ್ ಹೆಚ್ಚಾಗಿರೋದಕ್ಕೆ ಕಾರಣ ಗ್ಲೋಬಲ್ ಸಿಚುವೇಷನ್ನು. ಅದು 2 ಇಯರ್ಸು ಕೊರೋನಾದ ಎಫೆಕ್ಟ್ ಇರ್ಬೋದು,
ಅದಾದ ನಂತರ ರಷ್ಯಾ ಉಕ್ರೇನ್ ವಾರ್ ಇರ್ಬೋದು. ಈ ಗ್ಲೋಬಲ್ ಸಿಚುವೇಷನಲ್ಲಿ ಇನ್ಫ್ಲೇಷನ್ ಆಯ್ತೇ ಹೊರತು ನಮ್ಮ ಬರೀ ಭಾರತದಲ್ಲಿ ಮಾತ್ರ ಹಣದುಬ್ಬರ ಇದೆಯಾ? ಇಲ್ಲ. ಇದಕ್ಕಿಂತ ಜಾಸ್ತಿ ಅಮೇರಿಕಾದಲ್ಲಿದೆ, ಇದಕ್ಕಿಂತ ಜಾಸ್ತಿ ಯುರೋಪ್ನಲ್ಲಿದೆ. ಇದರ ನಡುವೆ ರೈಟ್ ಟು ಟ್ರ್ಯಾಕ್ನಲ್ಲಿ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಹೋಗ್ತಾ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಪೊಲಿಟಿಷಿಯನ್ಸ್ ಅಲ್ಲ, ತಜ್ಞರು ಹೇಳ್ತಾ ಇದ್ದಾರೆ. ಪ್ರೊಡಿಕ್ಟ್ ಮಾಡ್ತಾ ಇರೋದು ಭಾರತ ಜಿ ಡಿ ಪಿ ಬೇರೆ ದೇಶದ ಜಿ ಡಿ ಪಿಗಿಂತಲೂ ಜಾಸ್ತಿ ಇದೆ. 7.8 ಗ್ರೋತು, ಅದಕ್ಕೂ ಕ್ರಾಸ್ ಮಾಡಿ ಗ್ರೋತ್ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇದೆಲ್ಲ ಪಾಸಿಟಿವ್ ಸೈನು ನಮಗಿರುವಂಥದ್ದು. ಇನ್ನು ಜಾಬ್ ಜನ್ರೇಟ್ ಆಗೋದಕ್ಕೋಸ್ಕರನೇ ಬರೀ ಉದ್ಯೋಗ ಕೇಳೋದಲ್ಲ, ನೀವು ಉದ್ಯೋಗ ನೀಡೋನಾಗಬೇಕು ಅಂತ ಎಂಟರ್ಪ್ರಿನರ್ಶಿಪ್ಗೆ ಎಂಕರೇಜ್ ಮಾಡ್ತಾಯಿದೆ. ಅದಕ್ಕಾಗಿ ಸ್ಟಾರ್ಟಪ್ ಬಂತು, ಸ್ಟ್ಯಾಂಡಪ್ ಬಂತು, ಈ ಥರ ಅವರಿಗೆ ಮುದ್ರಾ ಸ್ಕೀಮ್ ಬಂತು. ಅವರೇ ಎಂಟರ್ಪ್ರಿನರ್ ಆಗಬೇಕು ಅನ್ನೋದು ಇದ್ರ ಹಿಂದ್ಗಡೆ ಕಾನ್ಸೆಪ್ಟ್ ಇದೆ. ಕಾಶ್ಮೀರದಲ್ಲಿ ನಡೀತಾ ಇದೆಯಲ್ಲ, ಅದು ಟಾರ್ಗೆಟ್ ಕಿಲ್ಲಿಂಗು, ಅದು ಕಮ್ಯುನಲ್ ಮೇಲೇ ಆಗ್ತಿರೋದು. ಇಲ್ಲಿ ಯಾರೂ ಆ ಥರ ಟಾರ್ಗೆಟ್ ಕಿಲ್ಲಿಂಗ್ ಆಗ್ತಾಯಿಲ್ಲ. ಇಲ್ಲಿ ಕಮ್ಯುನಲ್ ಕ್ಲಾಶ್ ಇರ್ಬೋದು, ಟಾರ್ಗೆಟ್ ಕಿಲ್ಲಿಂಗ್ ಆಗ್ತಾಯಿಲ್ಲ. ಕಾಶ್ಮೀರದಲ್ಲಿ ಟಾರ್ಗೆಟ್ ಕಿಲ್ಲಿಂಗು, ಒಂದು ಜನಾಂಗವನ್ನೇ ಉದ್ದೇಶ ಇಟ್ಕೊಂಡು ಹತ್ಯೆ ಮಾಡುವಂಥ ಸಂಚು, ಅವ್ರನ್ನ ಊರು ಬಿಡಿಸುವಂಥ ಸಂಚು, ಅದು ಕಮ್ಯುನಲ್ಲು, ಅದು ರಾಷ್ಟ್ರಘಾತಕವಾಗಿರೋದು. ಅಲ್ಲಿ ಕಾಶ್ಮೀರದಲ್ಲಿ ರಾಷ್ಟ್ರಘಾತಕ ಕೆಲಸ ಮಾಡಿದಂಥ ಮತೀಯ ಸಂಘಟನೆಗಳೇ ಇಲ್ಲೂ ಕೂಡ ಕೇರಳದಲ್ಲಿ, ಕರಾವಳಿನಲ್ಲಿ, ಕೊಡಗಿನಲ್ಲಿ ಸಂಘರ್ಷ ಉಂಟು ಮಾಡುವಂಥ ಪ್ರಯತ್ನ ಅವರೇ ಮಾಡ್ತಿರೋದು. ಯಾರಿಗೆ ನಮ್ಮ ಜೊತೆ ಹೊಂದ್ಕೊಳ್ಳೋಕ್ಕೆ ಆಗಲ್ಲ ಅಂತ ಭಾರತವನ್ನು ವಿಭಜನೆ ಮಾಡಿ ಪಾಕಿಸ್ತಾನ ಮಾಡಿದ್ರೋ ಅದೇ ಮಾನಸಿಕತೆ, ಅದೇ ಸಿದ್ಧಾಂತ, ಅದೇ ಫಿಲಾಸಫಿ ಇವತ್ತು ಕೇರಳದಲ್ಲೂ ಕೂಡ ಸಂಘರ್ಷನ ಉಂಟು ಮಾಡ್ತಿರೋದು. ನೀವು ಮಾನಸಿಕತೆ ಹೇಗಿದೆ ಅನ್ನೋದು ನೀವು ಆ KT ಜಲೀಲ್ದ ಸ್ಟೇಟ್ಮೆಂಟ್ ನೀವು ನೋಡಿದರೆ ನಿಮಗೆ ಗೊತ್ತಾಗ್ತಿತ್ತು. ಅಂದರೆ ಅವನು ಪಾಕ್ ಆಕ್ಯುಪೈಡ್ ಕಾಶ್ಮೀರನ ಸ್ವತಂತ್ರ ಕಾಶ್ಮೀರ ಅಂತ ಕರೀತಾನೆ, ಭಾರತದ ಕಾಶ್ಮೀರನ ಭಾರತ ಆಕ್ಯುಪೈಡ್ ಕಾಶ್ಮೀರ ಅಂತ ಹೇಳ್ತಾನೆ. ಅಂದರೆ ಅವನ ಮಾನಸಿಕತೆಯೇ ದೇಶದ್ರೋಹಿ ಮಾನಸಿಕತೆ. ಅಂಥವನು ಕಮ್ಯುನಿಸ್ಟ್ ಪಾರ್ಟಿನಲ್ಲಿ ಲೀಡರು, ಕಮ್ಯುನಿಸ್ಟ್ ಪಾರ್ಟಿನಲ್ಲಿ ಮಿನಿಸ್ಟರು. ಅಂದರೆ ನೀವು ಆಲೋಚನೆ ಮಾಡಿ, ಇವರಿಂದಾಗಿ ಸಂಘರ್ಷ, ಈ ಥರದವರಿಂದಾಗಿ ಸಂಘರ್ಷ. ಬಹುಶಃ ನನಗನ್ಸೋದು ಜಾಗತಿಕ ಮುಸ್ಲಿಂ ಮಾನಸಿಕತೆಯ ಕಾರಣದಿಂದ ಈ ರೀತಿ ಪರಿಣಾಮ. ಅವ್ರು ಯಾರು ನಾವು ಇನ್ನೊಬ್ಬರು ಯಾರ ಜೊತೆಗೂ ಹೊಂದ್ಕೊಳ್ಳೋಕ್ಕಾಗಲ್ಲ ಅನ್ನೋಂಥ ಮಾನಸಿಕತೆಯಲ್ಲಿರುವಂಥ ದೋಷ, ಅವ್ರ ಮಾನಸಿಕತೆಯ ದೋಷ. ಸಂಘರ್ಷವೇ ಹೊರತು ಉಳಿದವರಿಂದ ಅಲ್ಲ. ಇದು ವಾಸ್ತವಿಕವಾಗಿರೋ ಸತ್ಯ. ಇದು ಗ್ಲೋಬಲ್ ಸಿನಾರಿಯೋ. ಕೇವಲ ಬರೀ ನಮ್ಮ ಭಾರತದ್ದು ಅಂತ ಮಾತ್ರ ಅಂದ್ಕೋಬೇಡಿ ನೀವು, ಭಾರತದ್ದು ಅಂತ ಅಂದ್ಕೋಬೇಡಿ. ಅದು ಅವರ ಮಾನಸಿಕತೆ ಅಥವಾ ಅವರ ಸಿದ್ಧಾಂತದಲ್ಲಿರುವಂಥ ದೋಷ, ಅವ್ರ ಚಿಂತನೆಯಲ್ಲಿರುವಂಥ ದೋಷ. 100% ಮುಸಲ್ಮಾನರು ಇರೋ ಕಡೆಯೂ ಕೂಡ ಸಿಯಾಗಳನ್ನು ಸುನ್ನಿಗಳನ್ನು ಸಕಾಫಿಗಳನ್ನು ಸೂಫಿಗಳು ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಾಗಿದ್ರೆ ಆ ಚಿಂತನೆಯಲ್ಲಿ ಏನೋ ದೋಷ ಇದೆ ಅಂತ ನೋಡಬೇಕೇ ಹೊರತು ಅದನ್ನು ನೀವು ಸರಿ ಇದ್ದವನಿಗೆ ತಪ್ಪು ಮಾಡೋನು ಸರಿ ಇರೋನು ಇಬ್ಬರೂ ಒಂದೇ ತಕ್ಕಡಿಲಿ ಇಟ್ಟು ತೂಗಬಾರ್ದು. ಅಲ್ಲ, ತ್ರಿಶೂಲ ದೀಕ್ಷೆ ಪಡೆದವನು ಯಾರು ಭಯೋತ್ಪಾದಕ ಆಗಿದ್ದಾನೆ? ಯಾರು ಭಯೋತ್ಪಾದಕ ಆಗಿದ್ದಾನೆ ಹೇಳಿ? ಜಾಗತಿಕ ಭಯೋತ್ಪಾದಕರ ಪಟ್ಟಿಯನ್ನು ತೆಗೀರಿ. ಎಷ್ಟು ಜನ ಹಿಂದೂಗಳು ಜಾಗತಿಕ ಭಯೋತ್ಪಾದಕರ ಪಟ್ಟಿಯಲ್ಲಿ ಇದ್ದಾರೆ? ಯಾವ ಮತಕ್ಕೆ ಸೇರಿದವರು ಇದ್ದಾರೆ? ನಾನು ಧರ್ಮ ಅಂತ ಹೇಳಲ್ಲ, ಧರ್ಮ ಬೇರೆ, ಮತ ಬೇರೆ. ಯಾವ ಮತಕ್ಕೆ ಸೇರಿದವರು ಜಾಗತಿಕ ಭಯೋತ್ಪಾದಕರ ಪಟ್ಟಿಯಲ್ಲಿದ್ದಾರೆ ಹೇಳಿ ನೀವು? ಟಾಪ್ 10 ಒಳಗೆ ಒಬ್ಬ ಹಿಂದೂ ಇದ್ದಾನ ತೋರಿಸಿ. ಟಾಪ್ 10 ಒಳಗಡೆ ಯಾವ ಮತಕ್ಕೆ ಸೇರಿದವರು ಇದ್ದಾರೆ 10 ಜನರಲ್ಲಿ? ಅಂದರೆ ದೋಷ ಯಾರ್ದಿದೆ? ಕ್ರಿಯೆ ಮತ್ತು ಪ್ರತಿಕ್ರಿಯೆ ಎರಡಕ್ಕೂ ವ್ಯತ್ಯಾಸ ಇರುತ್ತೆ. ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಸಮಾಜ ರೂಪಾಂತರಗೊಳ್ಳುತ್ತೆ, ಅದು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಬಯಸೋದು. ಆದರೆ ಮತಾಂಧತೆಯೇ ಸಿದ್ಧಾಂತವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ, ಭಯೋತ್ಪಾದನೆಯನ್ನೇ ಮತದ ವಿಸ್ತರಣೆಯ ಅಸ್ತ್ರವಾಗಿ ಮಾಡ್ಕೊಂಡಿರ್ತಕ್ಕಂಥವ್ರು ಆಲೋಚನೆ ಮಾಡಬೇಕು. ಅದನ್ನು ಎದುರಿಸೋದು ಉಳಿವಿಗಾಗಿ ಎದುರಿಸೋದು, ಸರ್ವೈವಲಿಗಾಗಿ ಎದುರಿಸೋದು, ಫೇಸ್ ಮಾಡೋದು. ನಾವು ಎದುರಿಸಲಿಲ್ಲ ಅಂತ ಇಟ್ಕೊಳ್ಳಿ, ಈ ಕಾಶ್ಮೀರಿ ಪಂಡಿತರು ಭಾರತ ನೆರವಿಗೆ ಬರದೇ ಇದ್ದರೆ ಯಾರು ಅವರಿಗೆ ಜೀವದ ರಕ್ಷಣೆ ಯಾರು ಕೊಡ್ತಾರೆ? ಅಂದರೆ ನಮ್ಮ ದೇಶದ ಸೈನ್ಯ ರಕ್ಷಣೆ ಕೊಟ್ಟರೆ ಅದು ಅಪರಾಧನ? ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ರಕ್ಷಣೆ ಕೊಟ್ಟರೆ ಅದು ಕೋಮುವಾದನ? ಯೋಚನೆ ಮಾಡಿ ನೀವು ಕೇಳಿ ನೀವು ಇದೇ ಪ್ರಶ್ನೆನ. ಜಾಗತಿಕ ಭಯೋತ್ಪಾದಕರಲ್ಲಿ ಟಾಪ್ 25ನಲ್ಲಿ ಒಬ್ಬ ಹಿಂದೂ ಇದ್ದಾನ ಅಂತ ಕೇಳಿ, ಟಾಪ್ 100ಲ್ಲಿ ಒಬ್ಬ ಹಿಂದೂ ಇದ್ದಾನ ಅಂತ ಕೇಳಿ.
ಟಾಪ್ 100 ಲೀಸ್ಟ್ ಮಾಡಿದ್ರೆ ಯಾವ ಮತಕ್ಕೆ ಸೇರಿದವ್ರು ಇದ್ದಾರೆ? ಹಾಗಿದ್ರೆ ಆ ಮತದಲ್ಲಿ ಏನೋ ದೋಷ ಇರಬೇಕಲ್ಲ, ಅವ್ರ ಚಿಂತನೆಯಲ್ಲಿ ಏನೋ ದೋಷ ಇರಬೇಕಲ್ಲ. ಯಾಕೆ ಅವರೆಲ್ಲ ಭಯೋತ್ಪಾದಕರಾಗಿದ್ದಾರೆ? ಯಾಕೆ ಆಗ್ತಾರೆ? ಇದು ಪ್ರಶ್ನೆಗೆ ಉತ್ತರ ಹುಡುಕಿದರೆ ಆಗ ಮಾತ್ರ ಭಾರತೀಯತೆ ಅರ್ಥ ಆಗುತ್ತೆ. ನಾವು ಯಾವ ಕಾರಣಕ್ಕೆ ಮತ್ತೆ 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 ದೇಶದ ಬಗ್ಗೆ ಮಾತಾಡ್ತೀವಿ ಅನ್ನೋದು ಅರ್ಥ ಆಗುತ್ತೆ. When you speak about cultural nationalism being a primary ideology of the BJP, we are seeing in Karnataka over the last few years a movement for regional pride, for regional identity, for regional language. How does the BJP factor in that kind of a movement, especially when there are movements against Hindi imposition, etc.? ನೋಡಿ, ನಮ್ಮ ರಾಜ್ಯದ ನಾಡಗೀತೆಯನ್ನು ನೀವು ಸ್ಟಡಿ ಮಾಡಬೇಕು. ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ವಾಟ್ ಈಸ್ ದ ಮೀನಿಂಗ್? ದೇಶದ ವಿರುದ್ಧ ಇದೆಯಾ ಅದು? ದೇಶದ ಜೊತೆಗೇ ಪ್ರಾದೇಶಿಕತೆ ಇದೆ. ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಅದರೊಳಗಡೆ ಸಂಬಂಧ ಇದೆ ಅಲ್ಲಿ ಅಂತ ಹೇಳೋದು ಸಂಬಂಧ. ಅದು ಇಲ್ಲಿ ಸಂಘರ್ಷ ಇಲ್ಲ. ಸಂಬಂಧವನ್ನು ಸಂಘರ್ಷವಾಗಿ ಮಾಡುವ ಪ್ರಯತ್ನವನ್ನು ಕೆಲವರು ಮಾಡ್ತಾರೆ ಸ್ವಾರ್ಥಕ್ಕಾಗಿ, ಕುಟುಂಬ ರಾಜಕಾರಣಕ್ಕಾಗಿ, ಸ್ವಾರ್ಥಕ್ಕಾಗಿ ಯಾರು ಪ್ರಯತ್ನ ಮಾಡ್ತಾರೆ. ಮತ್ತು ಭಾರತೀಯ ಜನತಾ ಪಾರ್ಟಿ ತನ್ನ ನೀತಿಯಲ್ಲೇ ಪ್ರಾದೇಶಿಕ ಭಾವನೆಗಳನ್ನು ಗೌರವಿಸಿ ರಾಷ್ಟ್ರೀಯತೆಯನ್ನು ಬೆಳೆಸೋ ಕೆಲಸ ಮಾಡ್ತಾರೆ. ಮತ್ತು ಪ್ರಧಾನಮಂತ್ರಿಗಳು ನಿಮ್ಮ ಮಾತೃಭಾಷೆಯಲ್ಲಿ ನೀವು ಹೆಮ್ಮೆಯಿಂದ ಮಾತಾಡಿ, ಭಾರತದ ಎಲ್ಲ ಭಾಷೆಗಳು ಕೂಡ ಭಾರತದ ಆತ್ಮ ಅಂತ ಕರೆದ್ರು. ಯಾವ ಪ್ರಧಾನಮಂತ್ರಿ ಕರೆದಿದ್ರು? ಕೀಳರಿಮೆಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿದ್ದು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ, ಪ್ರಾದೇಶಿಕ ಭಾವನೆಗಳ ಬಗ್ಗೆ ಕೀಳರಿಮೆ ಬೆಳೆಸೋ ಕೆಲಸ ಮಾಡಿದ್ದು. ಬಟ್ ನಾವು ಹಂಗಿಲ್ಲ. ನಾವು ಆ ಪ್ರಾದೇಶಿಕ ಭಾವನೆಯನ್ನು ಗೌರವಿಸಿಯೇ ರಾಷ್ಟ್ರೀಯತೆಯನ್ನು ಕಟ್ತೇವೆ. ಬಿಟ್ಟು ನಿಮಗೆ ರಾಷ್ಟ್ರೀಯತೆ ತಮಿಳಿಸಮನ್ನು ಹೊರತಾಗಿದ್ದಲ್ಲ, ಮಲಯಾಳಿಯನ್ನು ದೂರ ಇಟ್ಟಲ್ಲ ರಾಷ್ಟ್ರೀಯತೆ. ರಾಷ್ಟ್ರೀಯತೆ ಅಂತ ಹೇಳಿದ್ರೆ ಈ ಎಲ್ಲವನ್ನೂ ಒಳಗೊಂಡಿದ್ದು ರಾಷ್ಟ್ರೀಯತೆ. ಅವೆಲ್ಲವನ್ನಿಗೂ ಗೌರವ ಮತ್ತು ಅವಕಾಶವನ್ನು ಕೊಟ್ಟೇ ರಾಷ್ಟ್ರೀಯತೆಯನ್ನು ಗಟ್ಟಿ ಮಾಡ್ತೇವೆ. ವಿರೋಧಕ್ಕಾಗಿ ವಿರೋಧಿಸೋದನ್ನು ನಾವು ಒಪ್ಪೋದಿಲ್ಲ. ಯಾವುದೋನೊಂದು ವಿರೋಧಿಸಿ ನಾವು ಅಭಿಮಾನದಿಂದ ಕನ್ನಡ ಬಳಸೋದಕ್ಕೆ, ಕನ್ನಡ ಬೆಳೆಸೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಪ್ರೋತ್ಸಾಹ ಕೊಡುತ್ತೆ. ಬೆಳೆಸೋದಕ್ಕೆ, ವಿರೋಧಿಸೋದಕ್ಕಲ್ಲ. ಇನ್ನೊಂದು ಭಾಷೆನ ವಿರೋಧಿಸೋದು ಬೇರೆ. ಯಾರು ಒಪ್ಪಲಿ ಬಿಡಲಿ, 45% ಹಿಂದಿ ಮಾತಾಡೋರು ದೇಶದಲ್ಲಿರೋ ಸತ್ಯ ಹೌದೋ ಅಲ್ವೋ? ಮತ್ತು ಆ ಜನ ಪರ್ಯಾಯವಾಗಿ ಏನೊಂದು ಬಳಕೆ ಮಾಡೋಕ್ಕೆ ಬಯಸ್ತಾರೆ, ಇಂಗ್ಲೀಷನ್ನು ಬಳಕೆ ಮಾಡೋಕ್ಕೆ ಬಳಸ್ತಾರೆ. ಇಂಗ್ಲೀಷ್ನ ಒಪ್ಕೊಳ್ಳೋದು ಅಂದರೆ ಅದ್ರ ಹಿಂದ್ಗಡೆ ಮಾನಸಿಕತೆ ಬೇರೆ ಇದೆ, ಗುಲಾಮಿ ಮಾನಸಿಕತೆ ಇದೆ. That was CT Ravi, the National General Secretary of the BJP, joining me, Anusha Ravi Sood, on South First.